ಖಾಮಿನೈ ಇರಾನ್ನ ಇತಿಹಾಸವನ್ನ ಮರುರೂಪಿಸಿದ್ದು ಹೇಗೆ? 1979ರ ಇಸ್ಲಾಮಿಕ್ ಕ್ರಾಂತಿ ಇರಾನ್ನ ರಾಜ್ಯಪ್ರಭುತ್ವವನ್ನ ಹೇಗೆ ಬದಲಿಸಿತು? ಹುತಾತ್ಮರಾದ ಖಾಮಿನೈ ಯಾರು? ಭಾರತಕ್ಕೇನು ಪಾಠವಿದೆ? 1963ರಲ್ಲಿ ಇರಾನ್ನ ರಾಜರಾಗಿದ್ದ ಶಾ ಮೊಹಮ್ಮದ್ ರಿಜಾ ಪಹಲವಿ ವೈಟ್ ರೆವಲ್ಯೂಷನ್ ಮೂಲಕ ಇರಾನ್ನಲ್ಲಿ ಗಮನಾರ್ಹ ಬದಲಾವಣೆಯನ್ನ ಮಾಡಿದರು. ಶಾ ಅಮೆರಿಕದ ಕೈಗೊಂಬೆ ಎನ್ನುವುದು ಇರಾನ್ನ ಜನತೆಗೆ ಮನವರಿಕೆಯಾಗಿತ್ತು. ಇದು ಇರಾನ್ನ ಜನಮನದಲ್ಲಿ ಪಶ್ಚಿಮದ ವಿರುದ್ಧ ಗಾಢ ಅಪನಂಬಿಕೆಯನ್ನ ಮೂಡಿಸಿತು. ಆಧುನೀಕರಣ, ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಒತ್ತು ನೀಡಿದ್ದಂತಹ ಶಾ ವಿರುದ್ಧ ಇರಾನ್ ಒಳಗೆ ಕ್ರಾಂತಿಯ ಕಿಚ್ಚು ಸ್ಫೋಟಗೊಂಡಿತು. ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಬಂದ ಬಳಿಕ ಪ್ರಪ್ರಥಮ ಪರಮೋಚ್ಚ ನಾಯಕರಾಗಿದ್ದ ಆಯತುಲ್ಲಾ ರುಹುಲ್ಲಾ ಖುಮೇನಿ ಇದಕ್ಕೆ ನೇತೃತ್ವವನ್ನು ನೀಡಿದರು. ಇವರು ಇರಾನ್ನಲ್ಲಿ ಶರಿಯಾ ಕಾನೂನು ಪುನರ್ ಸ್ಥಾಪಿಸಲು ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಅನ್ನು ಸ್ಥಾಪಿಸಿದರು. 1978-79ರ ಇಸ್ಲಾಮಿಕ್ ಕ್ರಾಂತಿಯ ಬಳಿಕ ರಾಜ್ಯಪ್ರಭುತ್ವವು ಕೊನೆಗೊಂಡಿತು. ಹೊಸ ಇಸ್ಲಾಮಿಕ್ ಗಣರಾಜ್ಯ ಸ್ಥಾಪನೆಯ ಸಂದರ್ಭದಲ್ಲಿ ಆಯತುಲ್ಲಾ ಅಲಿ ಹುಸೇನಿ ಖಾಮಿನೈ ಅವರು ಪ್ರಮುಖ ನಾಯಕರಾಗಿ ಹೊರಹೊಮ್ಮಿದರು. 1989ರಲ್ಲಿ ಆಯತುಲ್ಲಾ ರುಹುಲ್ಲಾ ಖೊಮೇನಿ ನಿಧನದ ಬಳಿಕ ಖಾಮಿನೈ ಅವರು ಇರಾನ್ನ ಪರಮೋಚ್ಚ ನಾಯಕರಾಗಿ ನೇಮಕಗೊಂಡರು. ಇಸ್ಲಾಮಿಕ್ ಗಣರಾಜ್ಯ ಸ್ಥಾಪನೆಯ ನಂತರ ಅಮೆರಿಕ ಇರಾನ್ನ ಕಟ್ಟರ್ ಶತ್ರುವಾಯಿತು. ಖಾಮಿನೈ ಅಮೆರಿಕ ವಿರುದ್ಧ ದಿಟ್ಟ ನಿಲುವುಗಳನ್ನು ತೆಗೆದುಕೊಂಡರು. ಈ ಮೂಲಕ ಸಾಮ್ರಾಜ್ಯಶಾಹಿ ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಯಾರು ಅಮೆರಿಕದ ಪರವಾಗಿಲ್ಲವೋ ಅವರೆಲ್ಲರನ್ನು ಸರ್ವಾಧಿಕಾರಿ ಎಂದು ಕರೆದು ಹತ್ಯೆ ಮಾಡುವಂತಹ ಸಂಸ್ಕೃತಿಯನ್ನು ಅಮೆರಿಕ ಹಿಂದಿನಿಂದಲೂ ಮುಂದುವರಿಸಿಕೊಂಡು ಬಂದಿದೆ. ಮೋದಿ ಸರ್ಕಾರ ಇಂದು ಟ್ರಂಪ್ ಮುಂದೆ ಮಂಡಿಯೂರಿರುವುದು ಸ್ಪಷ್ಟವಾಗಿದೆ. ಟ್ರಂಪ್ ಆಜ್ಞೆಯಂತೆ ಯುದ್ಧವನ್ನು ನಿಲ್ಲಿಸಲಾಗುತ್ತಿದೆ. ತೈಲ ಯಾರಿಂದ ಯಾವಾಗ ಖರೀದಿಸಬೇಕೆಂದು ಟ್ರಂಪ್ ನಿರ್ಧರಿಸುತ್ತಿರುವುದು, ಸುಂಕದ ಬೆದರಿಕೆ ಇವೆಲ್ಲವೂ ಇವತ್ತು ನಮ್ಮ ಮುಂದಿದೆ. 1939ರಲ್ಲಿ ಈಶಾನ್ಯ ಇರಾನಿನಲ್ಲಿ ಜನಿಸಿದಂತಹ ಖಾಮಿನೈ ಅವರು ಅಜರ್ಬೈಜಾನ್ ಮೂಲದ ಧಾರ್ಮಿಕ ಕುಟುಂಬಕ್ಕೆ ಸೇರಿದವರು. ಅವರ ತಂದೆ ಮಸೀದಿಯನ್ನು ಮುನ್ನಡೆಸುತ್ತಿದ್ದ ಪಂಡಿತರಾಗಿದ್ದರು. ತಾಯಿ ಕುರಾನ್ ಮತ್ತು ಸಾಹಿತ್ಯದಲ್ಲಿ ಆಸಕ್ತಿಯನ್ನ ಹೊಂದಿದ್ದರು. ಫೆಬ್ರವರಿ 28, 2028ರಂದು ಅಮೆರಿಕ ಮತ್ತು ಇಸ್ರೇಲ್ ಸೇನೆ ಜಂಟಿಯಾಗಿ ಇರಾನ್ನ ಪರಮೋಚ್ಚ ನಾಯಕರಾಗಿದ್ದ ಖಾಮಿನೈ ಅವರನ್ನು ಹತ್ಯೆ ಮಾಡಿತು.